ಗುರುಜಿ, ಇವತ್ತು ಗುರುವಾರ ಕಾರ್ಯಕ್ರಮದ ಪ್ರಾರಂಭದಲ್ಲೇ ತಿಳಿಸ್ಕೊಡ್ತಿದ್ರಿ, ಮಹಾನ್ ಗುರುಗಳು ಅಂತ ಕರೆಸ್ಕೊಳ್ಳುವಂತಹ ದತ್ತರ ಒಂದು ಜಯಂತಿ ನಾಳೆ ಅಂತ ಹೇಳ್ತಿದ್ರಿ. ಜೊತೆಗೆ ಸತಿ ಶಿರೋಮಣಿ ಅಂತಾನೆ ಕರೆಸ್ಕೊಳ್ಳುವ ಅನಸೂಯನ ನೆನೀತಾ ಇದ್ವಿ. ಹಾಗೆ ಅನಸೂಯ ಕುರಿತಾದ ಕಥೆಯನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಿದ್ರಿ. ಇವತ್ತು ಅನಸೂಯ ದೇವಿ ವಿಚಾರಗಳನ್ನ ಮಾತಾಡೋದೇನಕ್ಕೆ ಅಂದ್ರೆ, ನಾಳೆ ದತ್ತ ಜಯಂತಿಗೆ ಇವತ್ತು ನಾವು ಮಾತಾಡದಿದ್ರೆ ಕಷ್ಟ ಕಾರ್ಪಣ್ಯಗಳು ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಗುರು ಮುಖೇನ ದೇವದರ್ಶಯಾಮಿ, ಗುರು ಅನುಗ್ರಹ ಬೇಕು. ಆಗ ಭಿಕ್ಷದವರ ರೂಪದಲ್ಲಿ ಅವರು ಬಂದಾಗ, ಆ ಋಷಿಗಳ ರೂಪದಲ್ಲಿ ಬಂದಾಗ, ಆ ಭಿಕ್ಷಾಂದೇಹಿ ಚ ಪಾರ್ವತಿ ಅಂತ ಬರ್ತಾರೆ. ಆ ಭಿಕ್ಷಾಂದೇಹಿ ಚ ಪಾರ್ವತಿ ಅಂತ ಬಂದಾಗ ನೋಡ್ತಾಳೆ ಹೊರಭಾಗದಲ್ಲಿ 3 ಜನ ಋಷಿಗಳು. ಅವರು ಹೇಳ್ತಾರೆ, ಭಿಕ್ಷೆಯನ್ನು ಹಾಕ್ತಕ್ಕಂಥ ಅವಕಾಶ ನಾನು ನಿನಗೆ ಕೊಡ್ತೀನಿ, ಆ ಅವಕಾಶವನ್ನು ಕೊಟ್ಟಾಗ ನೀನು ಹೀಗೆ ಭಿಕ್ಷೆಯನ್ನು ಹಾಕಬೇಕು ಅಂತ. ಇದ್ಯಾವ ರೀತಿ ಭಿಕ್ಷೆಯನ್ನು ಹಾಕ್ಕೊಳ್ಳೋದು ಅಂತ ಹೇಳ್ತಕ್ಕಂಥ ಯೋಚನೆಯನ್ನು ಮಾಡ್ತಾಳೆ ಅನಸೂಯ ದೇವಿ. ಆಗ ಹೊರಭಾಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು 3 ಜನ ಹೇಳ್ತಾರೆ, ನೀನು ನಿರ್ವಾಣ ರೂಪದಲ್ಲಿ ಬಟ್ಟೆಯ ಹಾಕ್ಕೊಳ್ಳದೆ ನಮಗೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಕೊಡಬೇಕು. ಆ ಭಿಕ್ಷೆಯನ್ನು, ಹಾಲನ್ನು ಮೊದಲು ಕೊಟ್ಟು ತದನಂತರ ಅನುಗ್ರಹಪೂರ್ವಕವಾಗಿ ನೀನು ಕೊಡ್ತಕ್ಕಂಥ ಊಟವನ್ನು ನಾವು ಸ್ವೀಕರಿಸ್ತೀವಿ. ಬಹಳ ಸಂತೋಷ ಅಂತಕ್ಕಂಥ ಮಾತುಗಳು ಹೇಳ್ಬಿಟ್ಲು. ಆಗ ಯೋಚನೆ ಮಾಡ್ತಾಳೆ ಏನನ್ನ ಮಾಡೋದು ಅಂತ. ಆಗ ತನ್ನ ಕಮಂಡಲಗಳನ್ನು ಒಳಭಾಗದಲ್ಲಿ ಸಿದ್ಧಿ ಸಾಧನೆ ಏನು ಮಾಡಿರ್ತಾಳೆ, ಇಂಥ ಒಂದು ಸಾಧ್ವಿ ಶಿರೋಮಣಿ, ಇಂಥ ಒಂದು ಸಾಧ್ವಿಯಾಗಿರ್ತಕ್ಕಂಥ ತಪಸ್ವಿ ಆಗಿರ್ತಕ್ಕಂಥ ಜಗನ್ಮಾತೆಯ ಸ್ವಯಂ ಅಂಶ ಅನಸೂಯ ದೇವಿ ಆ ಕಮಂಡಲದಲ್ಲಿರ್ತಕ್ಕಂಥ ನೀರನ್ನು ತೆಗೆದು ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನರ ಮೇಲೆ ಪ್ರೋಕ್ಷಿಸ್ತಾಳೆ. ಆಗ 3 ಜನ ವಿಶೇಷವಾಗಿ ಪುಟಾಣಿ ಮಕ್ಕಳಾಗಿ ಹೋಗ್ತಾರೆ. ಆ ಮಕ್ಕಳನ್ನ 3 ಜನ ತಗೊಂಬಂದು ಅವರ ಹಾಲು ಕೊಟ್ಟು ತದನಂತರ ಊಟ ಬಡಿಸು ಅಂತ ಹೇಳಿದ್ರಲ್ಲ, ಬಹಳ ಸಂತೋಷ. ಎದೆ ಹಾಲನ್ನು ತಾವೇ ಕೊಟ್ಟು ಬಾಣ ಸ್ವರೂಪದಲ್ಲೇ ಕೊಡ್ತಾಳೆ. ಆಗ ತಾಯಿತನ ಅನ್ನೋದು ಶ್ರೇಷ್ಠತೆ. ಅದಕ್ಕೆ 5 ವಯಸ್ಸುವರೆಗೂ ಮಕ್ಕಳು ತಾಯಿ ಹಾಲನ್ನು ಕುಡಿದು ಬೆಳೆದರೆ ಯಾವತ್ತು ತಾಯಿ ಮಕ್ಕಳ ಋಣಾನುಬಂಧ ಜನ್ಮದಲ್ಲಿ ತೀರಲ್ಲ. ಈ ಕಾಲದಲ್ಲಿ ಎಷ್ಟೋ ಜನ ಎದೆ ಹಾಲನ್ನು ಕುಡಿಸೋ ಕಾಲದಿಂದ ಶಾಸ್ತ್ರ ಇದ್ರು, ಈ ಕಾಲದಲ್ಲಿ ಬ್ಯೂಟಿ ಕಾಂಟೆಸ್ಟ್ ಅಂದ್ಬಿಟ್ಟು ನನ್ನ ಬ್ಯೂಟಿ ಹೊಟ್ಟೋಗತ್ತಪ್ಪ ಮಕ್ಕಳಿಗೆ ಹಾಲು ಕೊಡ್ಸೋಕೆ, ಆ ಡಬ್ಬ ಹಾಲು ಕೊಡು ಅಂತಾನೆ ಯಾವುದೋ ಡಬ್ಬದಲ್ಲಿರೋ ಹಾಲನ್ನ ಹಿಂಗೆ ಅಲ್ಲಾಡಿಸ್ಬಿಟ್ಟು ಹಾಲಲ್ಲಿ ಕೊಟ್ಬಿಡೋದು. ಆ ಮಗುಗೆ ವಾಂತಿ ಭೇದಿ ಮಂದವಾಗಿರ್ತ ಜೀರ್ಣಶಕ್ತಿ ಇಲ್ಲದೆ ಇರೋದು, ತಾಯಿ ಮಕ್ಕಳ ಬಾಂಧವ್ಯ ಇಲ್ಲದೆ ಇರೋದು. ಇದೆಲ್ಲ ಸಂಸ್ಕಾರದಲ್ಲಿ ಕಥೆಗಳು ಯಾಕೆ ಹೇಳೋರು ಅಂದರೆ, ಹೆಣ್ಣು ಮಕ್ಕಳು ಹೀಗಿರಬೇಕು, ಈ ಥರ ಶಿರೋಮಣಿಯಾಗಿರಬೇಕು, ಈ ರೀತಿ ಇದೆ ಜಾತಿ ಸ್ತ್ರೀ, ಈ ರೀತಿ ಜೀವನ ಅನ್ನೋದು ಆ ಕಾಲದಿಂದನೇ ಬಂದ್ಬಿಟ್ಟಿರೋ ಸಂಸ್ಕಾರಗಳು. ಅದು ಬರೀ ಭಾರತ ದೇಶದಲ್ಲಿ ಮಾತ್ರ ನಡೆಯೋಕ್ಕೆ. ಅದಕ್ಕೆ ಹೆಮ್ಮೆಯಾಗಿ ನೀವೆಲ್ಲ ಏನು ವೀಕ್ಷಕರಿದ್ದೀರಾ, ಭಾರತದಲ್ಲಿ ಹುಟ್ಟು ಬೆಳೆದಿದ್ದೀವಿ, ಕರ್ನಾಟಕದಲ್ಲಿ ಹುಟ್ಟು ಬೆಳೆದಿದ್ದೀವಿ. ಸಂಸ್ಕಾರಗಳು ಇವತ್ತಿಗೂ ಉಳಿದಿದೆ. ಕಾಪಾಡ್ಕೊಂಡು ಹೋಗಬೇಕಾದ ಮುಂದಿನ ಪೀಳಿಗೆಗೂ ನಮ್ಮದೇ ಆಗಿರ್ತಕ್ಕಂಥ ಧರ್ಮಗಳು. ಇಂಥ ಒಂದು ಧರ್ಮ ಏಕೈಕವಾಗಿರ್ತಕ್ಕಂಥ ಮಾಧ್ಯಮದ ಕಾರ್ಯಕ್ರಮ ಅಂದರೆ ಬ್ರಹ್ಮಾಂಡದಲ್ಲಿ ಬಿಟ್ಟರೆ ಇಡೀ ಜಗತ್ತಲ್ಲಿ ಯಾವ ನನ್ನ ಮಗನೂ ಹೇಳ್ಕೊಡಲ್ಲ. ಅದಕ್ಕೆ ಇವತ್ತು ನೀವು ಎಲ್ಲ ಆ ಗುರುಗಳನ್ನು ವಂದಿಸಬೇಕು. ಆಗ ದತ್ತ ಆತ್ರೇಯ ಅಂತ ಕರೀತಾರೆ. ದತ್ತ ಆತ್ರೇಯ ಅಂತ ಏನು ಅಂದರೆ, ದತ್ತ ಅಂದರೆ ಮಗು, ಆತ್ರೇಯ ಅಂದರೆ 3 ಜನ, ತ್ರಯ ಅಂದರೆ 3, ಸ್ವಯಂಭೂಹ ಆಗಿರ್ತಕ್ಕಂಥವನು, ಪರಮೇಶ್ವರನ ಕೃಪಾ ಕಟಾಕ್ಷ, ಗರ್ಭಜನನೆ ಅಲ್ಲದೆ ಇದ್ರೂ ಅವಳು ಮುಖಾಂತರ ಸೃಷ್ಟಿಯಾಗಿ. ಅದಕ್ಕೆ ಅನಸೂಯ ದೇವಿ ಪುತ್ರ, ಅನಸೂಯ ದೇವಿ ಪುತ್ರನಾಗಿರ್ತಕ್ಕಂಥ ದತ್ತಾತ್ರೇಯನ ಚರಿತ್ರೆಯನ್ನು ಯಾರು ಓದ್ತಾರೆ, ವಿಶೇಷವಾಗಿ ಗುರು ಅನುಗ್ರಹವನ್ನು ಪಡಿತಾರೋ, ಇವತ್ತಿಗೂ ಗಾಣಗಾಪುರದಲ್ಲಿ ಅಷ್ಟು ವಿಶೇಷತೆ. ದತ್ತಾತ್ರೇಯರು ಗಾಣಗಾಪುರದಲ್ಲಿ ನಾವು ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಅಂತೀವಲ್ಲ, ಹಾಗೆ ಆ ಸಚ್ಚಿದಾನಂದ ಜಗದ್ಗುರುಗಳು ಆಗಿರತಕ್ಕಂಥ ದತ್ತಪೀಠದಲ್ಲಿ ಇವತ್ತಿಗೂ ಅವರು ಕೊಟ್ಟಿರತಕ್ಕಂಥ ವಿಶೇಷವಾಗಿ ಪಾದಕೆಗಳಿದೆ. ಆ ಋಣಮುಕ್ತವಾಗಿರ್ತಕ್ಕಂಥ ಪಾದಕೆಯಲ್ಲಿ ಯಾರು ಗಾಣಗಾಪುರಕ್ಕೆ ಯಾರ್ಯಾರ ಮನಸ್ಸು ಕೆಟ್ಟೋಗಿದೆಯೋ, ಎಷ್ಟೋ ಜನಕ್ಕೆ ಮದುವೆ ಆಗಿಲ್ಲ ಅಂತ ತುಂಬಾ ನಿಧಾನವಾಗಿರ್ತಕ್ಕಂಥ ವಿಚಾರಗಳಿದೆಯೋ, ಎಷ್ಟೋ ಜನಕ್ಕೆ ಮಕ್ಕಳಾಗಿಲ್ಲ ಬಹಳ ವಿಶೇಷ ಇರುತ್ತೋ, ಎಷ್ಟೋ ಜನಕ್ಕೆ ಪ್ರಮೋಷನ್ ಸಿಕ್ಕಿಲ್ಲ, ಎಷ್ಟೋ ಜನಕ್ಕೆ ಸ್ವಂತ ಮನೆ ಆಗಿಲ್ಲ, ಎಷ್ಟೋ ಜನಕ್ಕೆ ಕಷ್ಟಗಳು, ನಮ್ಮ ತಾತನ ಮನೆ ನಮ್ಮ ತಂದೆ ಮನೆಯಿಂದ ಆಸ್ತಿ ಬರ್ತಾ ಇಲ್ಲ, ಎಲ್ಲ ಗಂಡು ಮಕ್ಕಳಿಗೆ ಕೊಡ್ತಾ ಇದ್ದಾರೆ, ಹೆಣ್ಣು ಕೊಡ್ತಾ ಇಲ್ಲ ಅಂತ ಹೆಣ್ಣು ಮಕ್ಕಳ ಯೋಚನೆ, ಎಲ್ಲ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದ್ದಾರೆ, ಗಂಡು ಮಕ್ಕಳು ಕೊಟ್ಟಿಲ್ಲ ಅಂತ ಗಂಡು ಮಕ್ಕಳ ಯೋಚನೆ. ಈ ರೀತಿಯಾಗಿದ್ದ ನಿಮ್ಮ ಕರ್ಮಗಳನ್ನು ಕಳ್ಕೊಳ್ಳಕ್ಕೆ ಏಕೈಕ ಅಂದರೆ ಗಾಣಗಾಪುರ ಹೋಗಿ ಗುಲ್ಬರ್ಗ ಹತ್ರ ದತ್ತಾತ್ರೇಯ ಕ್ಷೇತ್ರದಲ್ಲಿ ಯಾರು ಗುರುವಾರದಂದು ಭಿಕ್ಷೆಯನ್ನ ಬೇಡ್ತಾರೋ 11 ಮನೆಗಳಿಗೆ ವಿಶೇಷವಾಗಿ ಅನುಗ್ರಹ ಆಗುತ್ತೆ. ನೀವು ಅನ್ಕೊಳ್ಳೋದೇನೆಂದ್ರೆ, ನಾನು ಯಾಕೆ ಹೋಗಿ ಭಿಕ್ಷೆ ಬೇಡಲಿ ಅಂತ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳೇ ಬಂದು ಬೇಡ್ಕೊಂಡ್ರು, ನಾವು ಸ್ವತಃ ಬೇಡ್ಕೊಂಡಿದ್ದೀವಿ. ಅರ್ಥಾತ್ ಏನು ಹೇಳುತ್ತೆ, ಆ ಊರಿನಲ್ಲಿ ಎಲ್ಲರೂ ಏನು ಹೇಳುತ್ತೆ, ದತ್ತರು ಗುರುವಾರದ ದಿವಸ ಯಾವ ರೂಪದಲ್ಲಿ ಬರ್ತಾರೋ ಗೊತ್ತಿಲ್ಲ, ಬಂದು ಭಿಕ್ಷೆಯನ್ನ ಬೇಡ್ತಾರಂತೆ. ಆ ಭಿಕ್ಷೆಯನ್ನ ಬೇಡಿದಾಗ ಒಂದು ಅವತಾರವನ್ನು ತೆಗೆದಿರ್ತಕ್ಕಂಥ ಒಬ್ಬರ ಮನೆಗೆ ಅನುಗ್ರಹ ಆಗತ್ತಂತೆ. ಮಗು ರೂಪದಲ್ಲೋ ವೃದ್ಧರ ರೂಪದಲ್ಲೋ ಯಾರ ರೂಪದಲ್ಲಿ ಬರುತ್ತೋ ಗೊತ್ತಿಲ್ಲ. ನಿಮ್ಮ ಕರ್ಮ ಕಳ್ಕೊಳ್ಳೋಕ್ಕೆ ನೀವು ಭಿಕ್ಷೆ ಬೇಡಿದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಒಂದೊಂದು ಸೌಟು ಅನ್ನವನ್ನ, ಒಬ್ಬರ ಮನೆ ದೋಸೆ ಮಾಡಿರ್ತಾರೆ, ಅವ್ರ ಮೇಲೆ ಇಡ್ಲಿ ಮಾಡಿರ್ತಾರೆ, ಅವ್ರ ಮೇಲೆ ಚಿತ್ರಾನ್ನ ಮಾಡಿರ್ತಾರೆ. ಭಿಕ್ಷದವ್ರು ಹೇಗೆ ತಿಂತಾರೋ ಹಾಗೇ ನಾವು ತಿನ್ನಬೇಕು. ಅಂದರೆ ಭೂಮಿಯಲ್ಲಿ ಭಿಕ್ಷದವರ ಒಂದು ಭಿಕ್ಷೆಯನ್ನು ಬೇಡಿದಾಗ ನಮ್ಮ ಕರ್ಮ, ಗುರು ಸೇವೆ, ಶನಿ ದೋಷ, ರಾಹು ದೋಷ,
ಕೇತು ದೋಷ ಅತಿ ಶೀಘ್ರದಲ್ಲಿ ಹೋಗುತ್ತೆ. ಕುಜ ದೋಷ ಗಂಡು ಹೆಣ್ಣುಗಳ ಮದುವೆ ಆಗದಿದ್ದವ್ರಿಗೆ ಅತಿಗ್ರ ಭಸ್ಮ ಅಂತ ಇದಂ ಶರೀರಂ. ಗುರು ಅನುಗ್ರಹ, ಗುರು ಇಲ್ಲದಿದ್ದರೆ ಜಗತ್ತಲ್ಲಿ ಏನೂ ಇಲ್ಲ ನಿಮಗೆ. ಅದಕ್ಕೆ ಸರ್ವದಾ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ ಅಂತ ಆ ತ್ರಿಮೂರ್ತಿಗಳ ದರ್ಶನವನ್ನು ಎಂದೆಂದೂ ಆಗ್ತಾ ಇರೋ ಗುರುಕ್ಷೇತ್ರದ ಮಹಿಮೆ ಅಪಾರವಾಗಿರ್ತಕ್ಕಂಥ ದತ್ತಾತ್ರೇಯ. ಆ ತ್ರೈರಾಗಿರ್ತಕ್ಕಂಥವ್ರಿಗೆ ಭಿಕ್ಷೆಯನ್ನು ಬೇಡಿ ನೀವು ಬಂದು ಊಟವನ್ನು ಮಾಡಿ 11 ಮನೆ ಭಿಕ್ಷೆ ಬಿಡಬೇಕು. ಅದಾದ ಮೇಲೆ ಊಟವನ್ನು ಮಾಡಿ ನಿಮ್ಮ ಮನೆಯಿಂದ ಏನು ಕುಟುಂಬದ ಸಮಸ್ಯೆ ಇದೆ ಮತ್ತೊಂದು ಗುರುವಾರದ ದಿವಸ ನೀವು ಅಲ್ಲೇ ಪಕ್ಕದಲ್ಲಿದ್ದು ಅಥವಾ ಅದೇ ಗುರುವಾರದಂದು 1 ಸೇರು ಅಕ್ಕಿಯಲ್ಲಿ ವಿಶೇಷವಾಗಿ ಅನ್ನವನ್ನು, ಚಿತ್ರಾನ್ನವನ್ನೋ, ಮೊಸರನ್ನನೋ, ಶಾಲ್ಯಾನೋ ಏನು ನಿಮ್ಗೆ ಅನ್ಗತ್ತೋ ಆ ಅನ್ನವನ್ನು ಮಾಡಿ ನೀ ಬೇರೆ ಭಿಕ್ಷದವರು ಭಿಕ್ಷೆಯನ್ನು ಬೇಡ್ತಾ ಇದ್ದ ಹಾಗೆ ನಿಮ್ಮ ಸೌಟಿನ ಮುಖಾಂತರ ಹಾಕಿದ್ರೆ ಕಾರ್ಯ ಸಿದ್ಧಿ ಗ್ಯಾರಂಟಿ. ಇದು ಸತ್ಯ ದೇವರಾಣೆ, ಸಾಕ್ಷಾತ್ ಶನೇಶ್ವರನಾಣೆನೋ ಸತ್ಯ ಅನ್ನೋದು ಈ ಮುಖಾಂತರವಾಗಿ ಹೇಳ್ತಾ ಆ ಗುರು ಪರಂಪರೆ ನಿಮಗೆ ಫಾಲೋ ಮಾಡ್ತಾ ಇರೋ ಜೀವನದಲ್ಲಿ ಎಂದೆಂದೂ ಗುರು ಅನುಗ್ರಹ ಅಂತ ದತ್ತ ಚರಿತ್ರೆಯಲ್ಲಿ ನಾಳೆ ದತ್ತಾತ್ರೇಯ ಜಯಂತಿಗೆ ಇಷ್ಟೆಲ್ಲ ವೈಶಿಷ್ಟ್ಯತೆ.